ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ 2ನೇ ಘಟಕ ಸಾರ್ವಜನಿಕ ಆಡಳಿತ ಈ ಘಟಕವನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ರಾಜ್ಯಶಾಸ್ತ್ರ ವಿಭಾಗದ 1ನೇ ಘಟಕದ ಬಗ್ಗೆ ನೋಡಿದ್ವಿ. ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ನಾವು ತಿಳಿತಾ ಹೋಗ್ತೀವಿ. ರಾಜ್ಯಶಾಸ್ತ್ರ ಅಂದ್ರೆ ಏನು, ರಾಜ್ಯಶಾಸ್ತ್ರವನ್ನ ಯಾಕೆ ನಾವು ಅಭ್ಯಾಸ ಮಾಡಬೇಕು, ರಾಜ್ಯಶಾಸ್ತ್ರದ ವ್ಯಾಖ್ಯ, ರಾಜ್ಯಶಾಸ್ತ್ರ ಬೆಳೆದು ಬಂದ ಹಿನ್ನೆಲೆ, ಇವುಗಳನ್ನ ಅಭ್ಯಾಸ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ 2ನೇ ಘಟಕದಲ್ಲಿ ನಾವು ಸಾರ್ವಜನಿಕ ಆಡಳಿತವನ್ನು ಕುರಿತು ಅಭ್ಯಾಸ ಮಾಡಲಿಕ್ಕೆ ಹೊರಟಿದ್ದೀವಿ. ಏನು ಸಾರ್ವಜನಿಕ ಆಡಳಿತ ಅಂದ್ರೆ, ಈ ಪಾಠದಲ್ಲಿ ನಾವು ಯಾವ ಫಲಿತಾಂಶಗಳನ್ನ ತಿಳಿಲಿಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಮೊದಲು ನೋಡ್ಕೊಂಡ್ಬೇಡ ಮಕ್ಕಳು. ಈ ಪಾಠ ಮುಗಿಯುವ ವೇಳೆಗೆ ನಾವು ಯಾವ ವಿಷಯಗಳನ್ನ, ಯಾವ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿರ್ತೀವಿ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಏನು ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ, ಯಾಕೆ ನಾವು ಸಾರ್ವಜನಿಕ ಆಡಳಿತವನ್ನ ಅಭ್ಯಾಸ ಮಾಡಬೇಕಾಗುತ್ತೆ, ಅದರ ಅನುಕೂಲಗಳೇನು ಅನ್ನೋದನ್ನ ಓದ್ತೀವಿ. ಹಾಗೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನು, ಎಷ್ಟು ವ್ಯಾಪ್ತಿಯನ್ನ ಒಳಗೊಂಡಿದೆ, ಅಂದ್ರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರ್ತಕ್ಕಂಥ ವಿಷಯಗಳೇನೇನು, ಯಾವ ವಿಷಯಗಳನ್ನ ಕುರಿತು ಅಭ್ಯಾಸ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ನೇಮಕಾತಿಯ ಅರ್ಥ ಮತ್ತು ವಿಧಾನಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಸಾರ್ವಜನಿಕ ಆಡಳಿತ ಸಂಬಂಧಪಟ್ಟಂತೆ ನೇಮಕಾತಿಗಳು ಬಂದಾಗ ಅದರ ನೇಮಕಾತಿ ಅರ್ಥ ಮತ್ತು ನೇಮಕಾತಿ ವಿಧಾನಗಳನ್ನ ಅಭ್ಯಾಸ ಮಾಡ್ತೀವಿ. ತರಬೇತಿ ಅರ್ಥ ಮತ್ತು ವಿಧೆಗಳನ್ನ ಓದ್ತೀವಿ. ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ತರಬೇತಿಯ ಅರ್ಥ ಮತ್ತು ತರಬೇತಿ ವಿಧೆಗಳು, ಜೊತೆಗೆ ಕೇಂದ್ರ ಮತ್ತು ರಾಜ್ಯ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಸೊ ಇವುಗಳು ಹೇಗೆ ಬೆಳೆದು ಬಂತು, ಅವುಗಳ ಕಾರ್ಯನಿರ್ವಹಣೆ ಹೇಗೆ ಅನ್ನೋದನ್ನ ಓದ್ತೀವಿ. ಕೇಂದ್ರ ಸಚಿವಾಲಯ ಮತ್ತು ರಾಜ್ಯ ಸಚಿವಾಲಯವನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಸಚಿವಾಲಯ ಅಂದ್ರೆ ಏನು, ಎಲ್ಲಿರುತ್ತೆ, ಯಾರಿರ್ತಾರೆ ಸಚಿವಾಲಯದಲ್ಲಿ, ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದು ಕೇಂದ್ರ ಮತ್ತು ರಾಜ್ಯದಲ್ಲಿ ಪ್ರತ್ಯೇಕ ಸಚಿವಾಲಯಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಹಾಗೆ ಕಾನೂನು ಮತ್ತು ಸುವ್ಯವಸ್ಥೆ, ಒಂದು ರಾಜ್ಯದ ಆಡಳಿತದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಹಳ ಪ್ರಮುಖವಾಗಿರ್ತಕ್ಕಂಥ. ಸೊ ಇಷ್ಟು ಕಲಿಕಾಂಶಗಳನ್ನ ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಮೊದಲನೇದಿಂದ ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆ ಎನ್ನುವುದನ್ನ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಸಾರ್ವಜನಿಕ ಆಡಳಿತ ಅಂದ್ರೆ ಏನು? ಸಾರ್ವಜನಿಕ ಆಡಳಿತ ಏನಪ್ಪ ಸಾರ್ವಜನಿಕ ಆಡಳಿತ? ಸೊ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ಯಾವುದರ ಭಾಗ? ಬಹಳ ಮುಖ್ಯವಾಗಿ ಆಡಳಿತ ಅನ್ನೋ ವರ್ಡ್ ನೋಡಿ. ಈ ಆಡಳಿತ ಅನ್ನೋ ವರ್ಡ್ ಇದು ತುಂಬಾ ವ್ಯಾಪಕವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ, ಆಡಳಿತ ಅಂತಕ್ಕಂಥ. ಸೊ ವ್ಯಾಪಕವಾದ, ವಿಶಾಲವಾದ ತಳಹದಿಯನ್ನು ಹೊಂದಿರತಕ್ಕಂಥ ಆಡಳಿತದಲ್ಲಿ ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ಭಾಗ, ಇದಿಷ್ಟು ವಿಶಾಲವಾದ ಪರಿಕಲ್ಪನೆ ಹೊಂದಿರುವ ಆಡಳಿತ ಅನ್ನೋದಾದ್ರೆ ಆಡಳಿತದ ಒಂದು ಭಾಗ, ಒಂದು ಕಾನ್ಸೆಪ್ಟ್. ಆಡಳಿತದಲ್ಲಿ ಹಲವಾರು ಭಾಗಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸಾರ್ವಜನಿಕ ಆಡಳಿತ ಅನ್ನೋದು ಆಡಳಿತದ ಒಂದು ಭಾಗವಾಗಿ ನಾವು ಸಾರ್ವಜನಿಕ ಆಡಳಿತವನ್ನ ಓದ್ತಾ ಹೋಗ್ತೀವಿ. ಸಾರ್ವಜನಿಕ ಆಡಳಿತ ಮಾನವ ಸಮಾಜವನ್ನ ನಾಗರಿಕ ಸಮಾಜವಾಗಿ ರೂಪಿಸತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಸಾರ್ವಜನಿಕ ಆಡಳಿತ ಯಾಕೆ ಅಭ್ಯಾಸ ಮಾಡಬೇಕು ಅಂದ್ರೆ, ಸಾರ್ವಜನಿಕ ಆಡಳಿತ ಈ ಮಾನವ ಸಮಾಜವನ್ನ ಒಂದು ನಾಗರಿಕ ಸಮಾಜವನ್ನಾಗಿ ನಿರ್ಮಿಸುವಲ್ಲಿ ನಮಗೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಸೊ ಆಡಳಿತಾತ್ಮಕ ಪ್ರಯೋಗಗಳು ಹಿಂದು ನಿನ್ನೆದಲ್ಲ. ಮಾನವ ಸಮಾಜ ಯಾವಾಗ ಹುಟ್ಟಿತು ಅಲ್ಲಿಂದ ನಮಗೆ ಆಡಳಿತಾತ್ಮಕ ಬೆಳವಣಿಗೆಗಳು ಹೊಂದಿರೋದನ್ನ ನಾವು ಗುರುತಿಸ್ತಾ ಹೋಗ್ತೀವಿ.
ಅಮೆರಿಕದ ಈ ಸಾರ್ವಜನಿಕ ಆಡಳಿತ ಎಲ್ಲಿ ಹುಟ್ಟಿತು, ಎಲ್ಲಿ ಬೆಳೀತು ಅಂತ ನೋಡ್ತಾ ಹೋದ್ರೆ, ಅಮೆರಿಕಾದಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಸೊ ಅಧ್ಯಯನದ ದೃಷ್ಟಿಯಿಂದ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿಯಾಗಿ ನಾವು ಸಾರ್ವಜನಿಕ ಆಡಳಿತವನ್ನ ಓದಿದ್ದು ಅಮೆರಿಕ ರಾಷ್ಟ್ರದಲ್ಲಿ ಈ ಸಾರ್ವಜನಿಕ ಆಡಳಿತ ಬೆಳವಣಿಗೆ ಹೊಂದಿರೋದನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಅಂದ್ರೆ ಸಾರ್ವಜನಿಕ ಆಡಳಿತ ಬೆಳವಣಿಗೆ ಹೊಂದಿರತಕ್ಕಂಥದ್ದು ಆಧುನಿಕ ರಾಷ್ಟ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಅಮೆರಿಕ ರಾಷ್ಟ್ರದಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಬೆಳವಣಿಗೆಯನ್ನ ಹೊಂದಿರತಕ್ಕಂಥದ್ದನ್ನು ಗುರುತಿಸ್ತೀವಿ. ಇನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತೀವಿ ನೋಡಿ, ನೆನಪಿರ್ಬೇಕು. ಸಾರ್ವಜನಿಕ ಆಡಳಿತದ ಪಿತಾಮಹ, ಈಗ ಇತಿಹಾಸ ಅಂದ ತಕ್ಷಣ ಇತಿಹಾಸದ ಪಿತಾಮಹ ಯಾರು ಅಂದ ತಕ್ಷಣ ನಾವು ಹೆರೋಡಾಟಸ್ ಅಂತ ಹೇಳ್ತೀವಿ. ಹಾಗೆ ಒಂದೊಂದು ಈಗ ಗಣಿತದ ಪಿತಾಮಹ ಯಾರಪ್ಪ, ರೇಖಾಗಣಿತದ ಪಿತಾಮಹ ಯಾರು ಅಂದ್ರೆ ಯೂಕ್ಲಿಡ್ ಅಂತ ಹೇಳ್ತೀವಿ. ರಾಜ್ಯಶಾಸ್ತ್ರದ ಪಿತಾಮಹ ಅಂತಂದ್ರೆ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಹಾಗೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಅಂತಕ್ಕಂಥವ್ರು. ಹೆಸರನ್ನ ನೆನ್ಪಿಡ್ಬೇಕು. ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಅವರಿಗೆ ಆ ಗೌರವ ಸಂದಾಯ ಆಗಿರ್ತಕ್ಕಂಥದ್ದು. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ಸಾರ್ವಜನಿಕ ಆಡಳಿತ ಇವತ್ತು ಎಲ್ಲ ರಾಷ್ಟ್ರಗಳ ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿದೆ. ಯಾಕೆಂದ್ರೆ ಆಡಳಿತ ಅಂತಕ್ಕಂಥದ್ದು ಹೇಗೆ ಒಂದು ಒಂದು ದೇಹಕ್ಕೆ ಹೃದಯ ಹೇಗೆ ಮುಖ್ಯವೋ, ಒಂದು ರಾಜ್ಯಕ್ಕೆ ಆಡಳಿತ ವ್ಯವಸ್ಥೆ ಅಷ್ಟು ಮುಖ್ಯ. ಆಡಳಿತ ವ್ಯವಸ್ಥೆ ಹೃದಯ ಇಲ್ಲದೆ ಹೇಗೆ ದೇಹ ಕಾರ್ಯನಿರ್ವಹಿಸಲು, ಹಾಗೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಏಳು ಬೀಳು, ರಾಜ್ಯದ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಆಡಳಿತ ವ್ಯವಸ್ಥೆಯನ್ನ ಅವಲಂಬಿಸಿರುತ್ತೆ. ಸೊ ಹಾಗಾಗಿ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಸಾರ್ವಜನಿಕ ಆಡಳಿತ ಏನು, ಸಾರ್ವಜನಿಕ ಅನ್ನೋ ಪದವನ್ನ ನಾವು ಸರ್ಕಾರ ಅನ್ನೋ ಪದದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸಾರ್ವಜನಿಕ ಆಡಳಿತ ಅಂದ್ರೆ ಸರ್ಕಾರದ ಆಡಳಿತ. ಇಲ್ಲಿ ಸಾರ್ವಜನಿಕ ಅನ್ನೋ ಪದಕ್ಕೆ ಸರ್ಕಾರ ಅನ್ನೋ ಅರ್ಥವನ್ನ ನಾವು ಹೊಂದಿಸಿಕೊಂಡು ಅಭ್ಯಾಸ ಮಾಡ್ಬೇಕಾಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಆಡಳಿತ ಅಂತಕ್ಕಂಥದ್ದು ವ್ಯಾಪಕವಾದ ಕ್ಷೇತ್ರ ನಾವೇ ಹೇಳ್ತಾರೆ. ಆಡಳಿತ ಅನ್ನೋದು ತುಂಬಾ ವ್ಯಾಪಕವಾಗಿರ್ತಕ್ಕಂಥ ಕ್ಷೇತ್ರ. ಇದು ಆಡಳಿತ ಕ್ಷೇತ್ರ. ರೈಟ್. ಈ ಆಡಳಿತ ಕ್ಷೇತ್ರದ ಒಂದು ಭಾಗ ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತ ಅನ್ನೋದು, ನಾವು ಸಾರ್ವಜನಿಕ ಆಡಳಿತವನ್ನ ಓದ್ಲಿಕ್ಕೆ ಹೊರಟಾಗ ಆಡಳಿತದ ಒಂದು ಪುಟ್ಟ ಕಾನ್ಸೆಪ್ಟ್ ಅದೇ ತುಂಬಾ ವಿಶಾಲವಾಗಿದೆ. ಇನ್ನು ಆಡಳಿತದ ವ್ಯಾಪ್ತಿ, ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀನಿ ಅಂದ್ರೆ ತುಂಬಾ ವಿಶಾಲವಾದಂತಹ ಪರಿಕಲ್ಪನೆ ಆಡಳಿತ. ಆ ವಿಶಾಲವಾದ ಪರಿಕಲ್ಪನೆಯ ಆಡಳಿತದ ಒಂದು ಭಾಗ ನಮಗೆ ಸಾರ್ವಜನಿಕ ಆಡಳಿತ. ಆಡಳಿತ ಕಲ್ಪನೆಯ, ಆಡಳಿತ ವ್ಯಾಪ್ತಿಯ ಒಂದು ಭಾಗವಾಗಿ ನಾವು ಸಾರ್ವಜನಿಕ ಆಡಳಿತವನ್ನ ಅಭ್ಯಾಸ ಮಾಡ್ತೀವಿ. ಸಾರ್ವಜನಿಕ ಅಂದ್ರೆ ನಾವು ಸರ್ಕಾರ ಅನ್ನೋ ಅರ್ಥದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ಸಾರ್ವಜನಿಕ ಆಡಳಿತ ಅನ್ನೋ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಈ ಸಾರ್ವಜನಿಕ ಆಡಳಿತ ಈ ಪದವನ್ನ ಯಾರು ಬಳಕೆ ಮಾಡಿದ್ರು, ಎಲ್ಲಿ ಬಳಕೆ ಮಾಡಿದ್ರು ಅಂತ ನೋಡೋದಾದ್ರೆ 1812ರಲ್ಲಿ ನೋಟ್ ಮಾಡಬೇಕು. 1812ರಲ್ಲಿ ಸಾರ್ವಜನಿಕ ಆಡಳಿತ ಅನ್ನೋ ಪದವನ್ನ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವರು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಎರಡು ಹೆಸರುಗಳು ಬರ್ತಾ ಇದೆ, ನೆನ್ಪಿಡ್ಬೇಕು. ಒಂದು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿದ್ರೆ ವುಡ್ರೋ ವಿಲ್ಸನ್ ಅಂತ ಹೇಳ್ತೀವಿ. ಸಾರ್ವಜನಿಕ ಆಡಳಿತ ಅನ್ನೋ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿರ್ತಕ್ಕಂಥದ್ದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವ್ರು 1812ರಲ್ಲಿ ಈ ಪದವನ್ನ ಮೊಟ್ಟ ಮೊದಲ ಬಾರಿಗೆ ತಮ್ಮ ಪರಿಭಾಷೆಯಲ್ಲಿ ಬಳಸ್ತಾ ಹೋಗ್ತಾರೆ. ಆನಂತರದಲ್ಲಿ ಈ ಸಾರ್ವಜನಿಕ ಆಡಳಿತಕ್ಕೆ ಹಲವಾರು ಜನ ರಾಜ್ಯಶಾಸ್ತ್ರಜ್ಞರು
ಬೇರೆ 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 ರೀತಿಯ ಅರ್ಥಗಳನ್ನ ಕೊಡ್ತಾರೆ. ಕಾನ್ಸೆಪ್ಟ್ ಅದೇ ಸಾರ್ವಜನಿಕ ಆಡಳಿತ ಅಂತ. ಆದ್ರೆ ಏನಪ್ಪ ಸಾರ್ವಜನಿಕ ಆಡಳಿತ ಎಂದರೆ ಏನು ಅಂತ ಒನ್ ಮಾರ್ಕ್ಸ್ ಕ್ವಶನ್ ಕೇಳೋದಾದ್ರೆ ಅದಕ್ಕೆ ಏನು ಉತ್ತರ ಬರೀಬೇಕು? ಒಬ್ಬೊಬ್ಬ ರಾಜ್ಯಶಾಸ್ತ್ರಜ್ಞರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ನಾವಿಲ್ಲಿ ಪ್ರಮುಖವಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಅನ್ನೋ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಅವರು ಏನು ರಾಜ್ಯಶಾಸ್ತ್ರವನ್ನು ಕುರಿತು ಸಾರ್ವಜನಿಕ ಆಡಳಿತವನ್ನು ಕುರಿತು ಏನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಏನ್ ವ್ಯಾಖ್ಯೆ ಕೊಡ್ತಾರೆ ನೋಡಿ. ಅಕಾರ್ಡಿಂಗ್ ಟು ವುಡ್ರೋ ವಿಲ್ಸನ್, ವುಡ್ರೋ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು? ಕಾನೂನಿನ ಸಮಗ್ರ, ಅದು ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರ, ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧವಾದ ಜಾರಿಗೊಳಿಸುವಿಕೆಯನ್ನ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ವುಡ್ರೋ ವಿಲ್ಸನ್ ಹೇಳೋ ಪ್ರಕಾರ ಕಾನೂನು ವ್ಯವಸ್ಥೆ, ಕಾನೂನಿನ ಸಮಗ್ರವಾದ ಚಿತ್ರಣ, ಆ ಕಾನೂನು ವ್ಯವಸ್ಥೆಯನ್ನ ಕ್ರಮಬದ್ಧವಾಗಿ ಜಾರಿಗೊಳಿಸ್ತಕ್ಕಂಥ ವಿಧಾನದ ಬಗ್ಗೆ ನಾವೇನು ಅಭ್ಯಾಸ ಮಾಡ್ತೀವಿ ಅದೇ ಸಾರ್ವಜನಿಕ ಆಡಳಿತ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧವಾದ ಜಾರಿಗೊಳಿಸುವಿಕೆಯನ್ನ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಅಂದ್ರೆ ಕಾನೂನು ಸುವ್ಯವಸ್ಥೆ, ಒಂದು ರಾಜ್ಯ ಇರಲಿ ಅದು ಒಂದು ರಾಷ್ಟ್ರ ಇರಲಿ, ಆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹೇಗೆ ಪಾಲನೆ ಮಾಡಲಾಗ್ತಾ ಇದೆ, ಕಾನೂನು ಅದರ ಜಾರಿ ಅಂತ ಬಂದಾಗ ಯಾವ್ದಪ್ಪ ಕಾನೂನು ಮಾಡೋದು ಯಾವುದು, ಜಾರಿಗೊಳಿಸೋದು ಯಾವುದು? ಆಡಳಿತ ವ್ಯವಸ್ಥೆ ತಾನೆ. ಒಂದು ಸರ್ಕಾರ, ಆ ಸರ್ಕಾರದ ಆಡಳಿತಾಂಗ ಇರ್ತಲ್ಲ, ಆ ಆಡಳಿತಾಂಗನೇ ಶಾಸನಗಳನ್ನ ರೂಪಿಸಿರ್ತಕ್ಕಂಥ ಶಾಸನಗಳನ್ನ ಜಾರಿಗೊಳಿಸುತ್ತೆ. ಸೊ ಹಾಗಾಗಿ ಸಾರ್ವಜನಿಕ ಆಡಳಿತ ಅಂತ ಬಂದಾಗ ವುಡ್ರೋ ವಿಲ್ಸನ್ ಹೇಳಿಕೆಯ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧವಾದ ಜಾರಿಗೊಳಿಸುವಿಕೆಯನ್ನ ಸಾರ್ವಜನಿಕ ಆಡಳಿತ ಅಂತ ಕರೀತೀವಿ. ಸೊ ಇದು ಸಾರ್ವಜನಿಕ ಆಡಳಿತದ ಅರ್ಥದ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ಹೇಗೆ ಸಾರ್ವಜನಿಕ ಆಡಳಿತ, ಅದರ ಪಿತಾಮಹ ಯಾರು, ಸಾರ್ವಜನಿಕ ಆಡಳಿತ ಪದ ಏನ ಅರ್ಥವನ್ನು ಒಳಗೊಂಡಿದೆ, ಎಲ್ಲಿ ಆ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು, ಎಷ್ಟಲ್ಲಿ ಬಳಸಲಾಯಿತು? 1812ರಲ್ಲಿ. ಯಾರು? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ರು. ಆದ್ರೆ ಇವತ್ತು ಆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಒಂದು ವಿಶಾಲವಾಗಿರ್ತಕ್ಕಂಥ ಪರಿಕಲ್ಪನೆಯಾಗಿದೆ. ಎಲ್ಲ ರಾಷ್ಟ್ರಗಳಲ್ಲೂ ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಸಾರ್ವಜನಿಕ ಆಡಳಿತ ಕ್ಷೇತ್ರಕ್ಕೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಪರೀಕ್ಷೆನ ಬರೀತಾನೆ, ಮುಂದೆ ಬರುತ್ತೆ ನೇಮಕಾತಿ ವಿಧಾನದ ಬರುತ್ತೆ. ನೇಮಕ ಆಗ್ಬೇಕು ಅಂತ ಹೇಳಿದ್ರೆ ಆಡಳಿತ ವ್ಯವಸ್ಥೆ, ಸಾರ್ವಜನಿಕ ಆಡಳಿತದಲ್ಲಿ ತಾನು ಒಂದು ಭಾಗ ಆಗ್ಬೇಕು ಅಂತ ಹೇಳಿದ್ರೆ ಆ ಆಡಳಿತ ವ್ಯವಸ್ಥೆಯ, ಸಾರ್ವಜನಿಕ ಆಡಳಿತದ ಜ್ಞಾನ ಬೇಕಲ್ಲ. ಆ ಜ್ಞಾನದ ಒಂದು ಅಧ್ಯಯನ ವಿಷಯವಾಗಿ ಸಾರ್ವಜನಿಕ ಆಡಳಿತ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಇದಿಷ್ಟು ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದ ಅರ್ಥ. ಇನ್ನ ಪ್ರಾಮುಖ್ಯತೆ, ಇನ್ನ ರಾಜ್ಯಶಾಸ್ತ್ರದ ವಿಭಾಗವಾಗಿರ್ತಕ್ಕಂಥ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನ, ಅಧ್ಯಯನ ಪ್ರಾಮುಖ್ಯತೆಯನ್ನ ನೋಡೋದಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಪ್ರಾಮುಖ್ಯತೆಯನ್ನ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನ ನೋಡೋಣ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯ ವಿಚಾರಕ್ಕೆ ಬಂದಾಗ ಪ್ರಸ್ತುತ ದಿನಮಾನಗಳಲ್ಲಿ ರಾಜ್ಯ ಏನಾಗ್ತಾ ಇದೆ ಅಂತ ನೋಡಿದ್ರೆ ರಕ್ಷಣಾ ರಾಜ್ಯದಿಂದ ಕಲ್ಯಾಣ ರಾಜ್ಯದ ಕಡೆಗೆ ರಾಜ್ಯ ವ್ಯವಸ್ಥೆ ಬದಲಾವಣೆ. ಆರಂಭದಲ್ಲಿ ರಾಜ್ಯ ಅನ್ನೋ ಪರಿಕಲ್ಪನೆ ಬಂದಾಗ ಜನರೆಲ್ಲ ಒಟ್ಟಾಗಿ ವಾಸ ಮಾಡ್ತಾ ಇದ್ರು. ರಕ್ಷಣೆಗೆ ಒಬ್ಬ ನಾಯಕನನ್ನ ನೇಮಕ ಮಾಡ್ಕೊಂಡಿರ್ತಿದ್ರು. ಆ ನಾಯಕ ಅವರ ರಕ್ಷಣೆ ಜವಾಬ್ದಾರಿಯನ್ನ ಹೊತ್ತು ಕಾರ್ಯನಿರ್ವಹಿಸ್ತಾ ಇದ್ದ. ಆದ್ರೆ ಇವತ್ತು ರಕ್ಷಣಾ ರಾಜ್ಯ ಏನಾಗಿದೆ, ಕಲ್ಯಾಣ ರಾಜ್ಯವಾಗಿ ಬದಲಾವಣೆಯಾಗಿದೆ. ಸೊ ಬದಲಾಗುತ್ತಿರುವ ರಾಜ್ಯದ ಸ್ವರೂಪಕ್ಕೆ ತಕ್ಕಂತೆ
ರಾಜ್ಯಶಾಸ್ತ್ರದ ಸಾರ್ವಜನಿಕ ಆಡಳಿತದ ಅಧ್ಯಯನ ಪ್ರಾಮುಖ್ಯತೆಯು ಕೂಡ, ಆಡಳಿತ ಪ್ರಾಮುಖ್ಯತೆಯು ಕೂಡ ವಿಸ್ತಾರ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ಒಟ್ಟಾರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನು ಅಂತ ನೋಡೋಣ. ಸಾರ್ವಜನಿಕ ಆಡಳಿತದ ಅಧ್ಯಯನ ಪ್ರಾಮುಖ್ಯತೆಯನ್ನ ನೋಡೋದಾದ್ರೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮಾನವ ಸಮಾಜದ ಅಳಿವು ಮತ್ತೆ ಉಳಿವು ಎರಡೂ ಕೂಡ ಯಾರ ಕೈಲಿದೆ ಅಂದ್ರೆ ಸಾರ್ವಜನಿಕ ಆಡಳಿತದ ಕೈಲಿದೆ. ಸಾರ್ವಜನಿಕ ಆಡಳಿತ ಉತ್ತಮವಾಗಿದ್ರೆ ಮಾತ್ರ ಆ ಸಮಾಜ ಅಭಿವೃದ್ಧಿ ಆಗುತ್ತೆ, ಇಲ್ಲಾಂದ್ರೆ ಆ ಸಮಾಜ ಅಧಪತನವನ್ನ ತಲುಪತಕ್ಕಂತ ಸಾಧ್ಯತೆಗಳು. ಸೊ ಹಾಗಾಗಿ ಮಾನವ ಸಮಾಜದ ಅಳಿವು ಉಳಿವು ಸಾರ್ವಜನಿಕ ಆಡಳಿತವನ್ನ ಅವಲಂಬಿಸಿರೋದನ್ನ ನಾವು ಗುರುತಿಸ್ತೀವಿ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಮರಣದವರೆಗೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಡುತ್ತೆ. ಇದು ರಾಜ್ಯ ವ್ಯವಸ್ಥೆಯ ಹೃದಯ. ಯಾವುದು? ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ರಾಜ್ಯ ವ್ಯವಸ್ಥೆಯ ಹೃದಯ ಆಗಿದೆ. ಹೇಗೆ ಹೃದಯ ಇಲ್ಲದೆ ದೇಹ ಅಸ್ತಿತ್ವವನ್ನು ಹೊಂದಿಲ್ವೋ ಹಾಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಇಲ್ಲದೆ ರಾಜ್ಯಕ್ಕೆ ಅಸ್ತಿತ್ವ ಇಲ್ಲ. ಸಾರ್ವಜನಿಕ ಆಡಳಿತ ಇಲ್ಲದೆ ರಾಜ್ಯವನ್ನ ಊಹಿಸಿಕೊಳ್ಳೋದು ಕೂಡ ಕಷ್ಟ. ಯಾಕೆಂದ್ರೆ ರಾಜ್ಯದ ಸಂಪೂರ್ಣ ಬೆಳವಣಿಗೆ ಆ ರಾಜ್ಯದ ಕಾನೂನು ವ್ಯವಸ್ಥೆಯನ್ನ ಅವಲಂಬಿಸುತ್ತೆ. ಸೊ ಆದ್ರಿಂದ ಆಧುನಿಕ ರಾಜ್ಯವನ್ನ ಆಡಳಿತಾತ್ಮಕ ರಾಜ್ಯ ಅನ್ನೋ ಹೆಸರಲ್ಲಿ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ನೋಡೋಣ ಹಾಗಾದ್ರೆ ಸಾರ್ವಜನಿಕ ಆಡಳಿತದ ಅಧ್ಯಯನ ಪ್ರಾಮುಖ್ಯತೆ ಅಂತ ಬಂದಾಗ ಪ್ರಮುಖವಾಗಿ ಒಂದು 5 ಪಾಯಿಂಟ್ಗಳಲ್ಲಿ ನಾವು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನ ನೋಡ್ತಾ ಹೋಗ್ತೀವಿ. ಸೊ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭ ಆಗಿದೆ ಅಂತ ಹೇಳ್ತೀವಿ. ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭ ಆಗಿದೆ. ಸಾರ್ವಜನಿಕ ಆಡಳಿತ ಆಧಾರ ಸ್ತಂಭ ಅಂತ ಬಂದಾಗ ಸರ್ಕಾರ ಅಂತ ಬಂದಾಗ ಸರ್ಕಾರದಲ್ಲಿ 3 ಅಂಗಗಳಿದೆಯಪ್ಪ. ನಮ್ಗೆಲ್ರಿಗೂ ಗೊತ್ತಿದೆ ಸರ್ಕಾರದಲ್ಲಿ 3 ಅಂಗಗಳಿದೆ. ಯಾವ್ಯಾವ ಅಂಗಗಳಿದೆ? ಶಾಸಕಾಂಗ ಇದೆ ಅಲ್ವಾ, ಕಾರ್ಯಾಂಗ ಇದೆ, ಮತ್ತೊಂದು ನ್ಯಾಯಾಂಗ ಇದೆ ಅಲ್ವಾ. ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ಮತ್ತೆ ನ್ಯಾಯಾಂಗ. ನೋಡಿ, ಈ ಕಾರ್ಯಾಂಗವೇ ಆಡಳಿತಾಂಗ. ಸಾರ್ವಜನಿಕ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಈ ಕಾರ್ಯಾಂಗ. ಶಾಸಕಾಂಗ ಇಲ್ಲದೆ, ನ್ಯಾಯಾಂಗವಿಲ್ಲದೆ ಸರ್ಕಾರವನ್ನ ನಡೆಸಬಹುದು, ಆದ್ರೆ ಕಾರ್ಯಾಂಗವಿಲ್ಲದೆ. ಹಾಗಾಗಿ ಆಡಳಿತ ವ್ಯವಸ್ಥೆ, ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ ಆಧಾರ ಸ್ತಂಭ ಆಗಿದೆ. ನಥಿಂಗ್ ಬಟ್ ಕಾರ್ಯಾಂಗವೇ ಆಡಳಿತಾಂಗವಾಗಿ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ. ಶಾಸಕಾಂಗ ಮತ್ತೆ ನ್ಯಾಯಾಂಗಗಳಿಲ್ಲದೆ ಸರ್ಕಾರವನ್ನ ನಾವು ಕಲ್ಪನೆ ಮಾಡ್ಕೊಳ್ಬಹುದು, ಆದ್ರೆ ಆಡಳಿತಾಂಗ ಇಲ್ಲದೆ ನಾವು ಸರ್ಕಾರವನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದು ರಾಷ್ಟ್ರದಲ್ಲೂ ಆಡಳಿತ ಯಂತ್ರ ಸಾರ್ವಜನಿಕ ಆಡಳಿತವನ್ನ ಅವಲಂಬಿಸಿರೋದನ್ನ ನಾವು ನೋಡ್ತೀವಿ. ಸೊ ಇದು ಫಸ್ಟ್ ಪಾಯಿಂಟ್. ಇನ್ನ ಸೆಕೆಂಡ್ ಪಾಯಿಂಟ್ ಬಂದು ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಿದೆ. ಸೊ ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಗಳನ್ನ ಸಲ್ಲಿಸುತ್ತೆ ಅಂದ್ರೆ ಯಾವ ಸೇವೆ? ಸಾರ್ವಜನಿಕ ಆಡಳಿತದ ಸೇವೆಗಳ ವಿಚಾರಕ್ಕೆ ಬಂದ್ರೆ, ಒಬ್ಬ ವ್ಯಕ್ತಿ ಒಂದು ಮಗು ಗರ್ಭದಲ್ಲಿ ಇದ್ದಾಗಿನಿಂದ ಹಿಡಿದು ಆ ಮಗು ಜನಿಸಿ ಬೆಳೆದು ಹಲವು ಸೌಲಭ್ಯಗಳನ್ನು ಪಡ್ಕೊಂಡು ಮರಣ ಹೊಂದುವವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾರ್ವಜನಿಕ ಆಡಳಿತ ವಿವಿಧ ಸೇವೆಗಳನ್ನ ಒದಗಿಸ್ತಾ ಹೋಗುತ್ತೆ. ಯಾಕೆ ಹೇಳಿದ್ವಿ ಈ ಮಾತನ್ನ ಅಂತ ಹೇಳಿದ್ರೆ, ನೋಡಿ, ಆ ಮಗು ಗರ್ಭದಲ್ಲಿದ್ದಾಗಲೇನೆ ತಾಯಿಯ ಪೋಷಣೆಗಾಗಿ ಒಂದಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದೆ ಅಲ್ವಾ. ಮಡಿಲು ಅಂತಕ್ಕಂಥ ಯೋಜನೆಗಳನ್ನು ಜಾರಿಗೊಳಿಸಿದೆ. ಸರ್ಕಾರದ ಸೌಲಭ್ಯಗಳು, ಯೋಜನೆಗಳು ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲ ಹಂತಗಳಲ್ಲೂ ವಿವಿಧ ರೀತಿಯ ಸೇವೆಗಳನ್ನ ಒದಗಿಸ್ತಾ ಹೋಗುತ್ತೆ ಅಲ್ವಾ. ಆ ವ್ಯಕ್ತಿ ಹುಟ್ಟಿದಾಗಿನಿಂದ ಹಿಡಿದು ಅಲ್ವಾ, ತಾಯಂದಿರಿಗಾಗಿ ಏನು ತಾಯಿ ಕಾರ್ಡ್ ಯೋಜನೆ ಜಾರಿಗೊಳಿಸಿದೆಯಲ್ಲ,
ಸೊ ಅಲ್ಲಿ ಮಡಿಲು ಕಿಟ್ಟನ್ನ ಕೊಡೋದ್ರಿಂದ ಹಿಡಿದು ಕಾಲಕ್ಕೆ ಲಸಿಕೆಗಳನ್ನ ಹಾಕೋದ್ರಿಂದ ಹಿಡಿದು ಆರೋಗ್ಯ ಸೇವೆಗಳನ್ನ ಒದಗಿಸೋದ್ರಿಂದ ಹಿಡಿದು ಆ ವ್ಯಕ್ತಿಗೆ ಶಿಕ್ಷಣ ಕೊಡೋದ್ರಿಂದ ಹಿಡಿದು ಆರೋಗ್ಯ ವ್ಯವಸ್ಥೆಯನ್ನ ಒದಗಿಸೋದ್ರಿಂದ ಹಿಡಿದು ಆ ವ್ಯಕ್ತಿಗೆ ಉದ್ಯೋಗ ವ್ಯವಸ್ಥೆಗಳನ್ನ ಒದಗಿಸೋದ್ರಿಂದ ಹಿಡಿದು ಸೊ ಎಲ್ಲ ಕ್ಷೇತ್ರಗಳಲ್ಲಿ ನಾಗರಿಕ ಆಸ್ತಿಪಾಸ್ತಿಗಳ ರಕ್ಷಣೆ, ಪ್ರಾಣ ರಕ್ಷಣೆ, ರೈಟ್, ಅವರಿಗೆ ಮನೆ ನಿರ್ಮಾಣ ಇರ್ಬೋದು. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಅಗತ್ಯವಾಗಿರ್ತಕ್ಕಂಥ ವಿವಿಧ ಯೋಜನೆಗಳನ್ನ ಸರ್ಕಾರದ ಯೋಜನೆಗಳು ಅಂತ ಗೊತ್ತಿದೆ ಅಲ್ವಾ. ಸೊ ಒಂದಲ್ಲ ಒಂದು ರೀತಿಯ ಯೋಜನೆಗಳನ್ನ ಜಾರಿಗೊಳಿಸುವ ಮೂಲಕ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಯ ಹಿತಕ್ಕಾಗಿ, ಸಾರ್ವಜನಿಕ ಹಿತಕ್ಕಾಗಿ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿರ್ತಕ್ಕಂಥ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ. ಈಗ ಮನೆ ಇದ್ದವರಿಗೆ ಆಶ್ರಯ ಯೋಜನೆ ಅಂತ ಜಾರಿಗೊಳಿಸಿದೆಪ್ಪ. ವೃದ್ಧಾಪ್ಯದಲ್ಲಿರ್ತಕ್ಕಂಥಗೆ ವೃದ್ಧಾಪ್ಯ ವೇತನಗಳನ್ನು ಕೊಡ್ತಕ್ಕಂಥದ್ದು, ವಿಕಲಾಂಗ ಚೇತನರಿಗೆ ಅವರಿಗೆ ಸ್ಕಾಲರ್ಶಿಪ್ ಗಳನ್ನು ಕೊಡ್ತಕ್ಕಂಥದ್ದು. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಇಂಥ ಕ್ಷೇತ್ರದಲ್ಲಿ ಸರ್ಕಾರದ ಯೋಜನೆ ಇಲ್ಲ ಅಂತ ಹೇಳಂಗಿಲ್ಲಪ್ಪ. ಎಲ್ಲ ಕ್ಷೇತ್ರಗಳಲ್ಲೂ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಕ್ಕಂಥ ಯೋಜನೆ ಇರ್ಬೋದು, ವಿದ್ಯಾರ್ಥಿ ವೇತನಗಳನ್ನ ಕೊಡ್ತಕ್ಕಂಥ ವಿದ್ಯಾರ್ಥಿ ವೇತನಗಳಲ್ಲಿ ಬಹಳಷ್ಟು ಇದೆ ಅಲ್ವಾ. ಪ್ರೀ ಮೆಟ್ರಿಕ್ ಇದೆ, ಪೋಸ್ಟ್ ಮೆಟ್ರಿಕ್ ಇದೆ. ಸೊ ಹಾಗೆ NMMS ಅಥವಾ NTSC ಈ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೊಂಡ್ರೆ ಅವರಿಗೆ ಮುಂದಿನ ಎಜುಕೇಶನ್ಗೂ ಕೂಡ ನೆರವಾಗ್ತಾ ಹೋಗ್ತಕ್ಕಂಥದ್ದು. ಜೊತೆಗೆ ಉನ್ನತ ವ್ಯಾಸಂಗಕ್ಕೆ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದು, ಹಾಸ್ಟೆಲ್ ವ್ಯವಸ್ಥೆಗಳನ್ನ ಕೊಡೋದು, ಉಚಿತ ವಿದ್ಯಾರ್ಥಿ ನಿಲಯಗಳನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಸೊ ಎಲ್ಲ ಹಂತಗಳು ಉದ್ಯೋಗಕ್ಕೆ ನೇಮಕಾತಿ ವಿಚಾರಗಳಲ್ಲಿ ಏನ್ ಮಾಡ್ತಕ್ಕಂಥ ಮೀಸಲಾತಿ ವ್ಯವಸ್ಥೆಗಳನ್ನ ಕೊಡ್ತಕ್ಕಂಥದ್ದು, ಅವರಿಗೆ ಪಡಿತರ ಮೂಲಕ ಆಹಾರ ಧಾನ್ಯಗಳನ್ನ ವಿತರಿಸ್ತಕ್ಕಂಥದ್ದು ಅಲ್ವಾ, ಬಸ್ ಪಾಸ್ ಗಳನ್ನ ವಿತರಿಸ್ತಕ್ಕಂಥದ್ದು. ಸೊ ಎಲ್ಲ ಕ್ಷೇತ್ರಗಳು ಇಂಥ ಕ್ಷೇತ್ರಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ, ಸೊ ಎಲ್ಲ ಕ್ಷೇತ್ರಗಳು ಹುಟ್ಟಿನಿಂದ ಸಾಯುವವರೆಗೆ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಹಲವಾರು ಸೌಲಭ್ಯಗಳನ್ನ, ಹಲವಾರು ಸೌಕರ್ಯಗಳನ್ನ ನಾವು ಪಡಿತಾ ಹೋಗ್ತೀವಿ. ಹಾಗಾಗಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಗಳನ್ನ ನಮಗೆ ಸಾರ್ವಜನಿಕ ಆಡಳಿತ ನೀಡ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನ ಮೂರನೇ ಬಂದ್ಬಿಟ್ರೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಅಂತ ಹೇಳಿ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಯಾಕೆ ಕಾನೂನನ್ನ ಜಾರಿಗೊಳಿಸಬೇಕು? ಕಾನೂನು ಜಾರಿಗೊಳಿಸುವ ಮೂಲ ಉದ್ದೇಶ ಮಾನವನ ಚಟುವಟಿಕೆಗಳನ್ನ ನಿಯಂತ್ರಿಸತಕ್ಕಂಥ ಅಲ್ವಾ. ಮಾನವನ ಚಟುವಟಿಕೆಗಳನ್ನ ನಿಯಂತ್ರಿಸಿ ಒಂದು ಸುಖಿ ರಾಜ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ. ಈಗ ಕೋಮು ಗಲಭೆಗಳಿರ್ಬೋದು ಅಥವಾ ಸಮಾಜಕ್ಕೆ ಧಕ್ಕೆ ತರ್ತಕ್ಕಂಥ ಹಲವಾರು ಘಟನೆಗಳು ನಡೀಬಹುದು. ಅವುಗಳನ್ನ ಯಾವ ಮೂಲಕ ಕಂಟ್ರೋಲ್ ತರ್ತಾರೆ ಅಂತ ಹೇಳಿದ್ರೆ ಅದನ್ನ ನಾವು ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡೋದ್ರ ಮೂಲಕ ಸಾರ್ವಜನಿಕ ಆಡಳಿತದಲ್ಲಿ ಒಂದು ವ್ಯವಸ್ಥೆಯನ್ನ ರೂಪಿಸ್ತಕ್ಕಂಥ ಪದ್ಧತಿಯನ್ನ ನಾವು ಸಾರ್ವಜನಿಕ ಆಡಳಿತ ಅಂತ ಕರೀತೀವಿ. ಸರ್ಕಾರ ಏನ್ ಮಾಡುತ್ತೆ, ಕಾಲಕ್ಕೆ ಒಂದಷ್ಟು ನೀತಿಗಳನ್ನ, ಕಾನೂನುಗಳನ್ನ ಜಾರಿಗೊಳಿಸ್ತಾ ಹೋಗುತ್ತೆ. ಈಗ ಸಂವಿಧಾನ ವ್ಯವಸ್ಥೆ ಅಲ್ವಾ, ಸಂವಿಧಾನ ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಸಂವಿಧಾನ ಅಂತ ರಚನೆ ಮಾಡಿದ್ರು. ಆ ಸಂವಿಧಾನದಲ್ಲಿ ಆಗಿನ ಪರಿಸ್ಥಿತಿಗೆ ಇದ್ದಂತಹ ಕಾನೂನುಗಳನ್ನ ಜಾರಿಗೊಳಿಸಿದ್ರು. ಆದ್ರೆ ದಿನಗಳು ಕಳೆದಂತೆ ಬದಲಾದ ಪರಿಸ್ಥಿತಿಯಲ್ಲಿ ಹೊಸ ಕಾನೂನುಗಳನ್ನ ಅದಕ್ಕೆ ಸೇರ್ಪಡೆ ಮಾಡ್ತಾ ಹೋಗ್ತಾರೆ ಅಲ್ವಾ. ಶಾಸಕಾಂಗ ಆ ಕೆಲಸ ಶಾಸನಗಳನ್ನ ರೂಪಿಸಿ ಅದನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಕಾನೂನು ವ್ಯವಸ್ಥೆ ಇಲ್ಲದೆ ಇದ್ರೆ ಸರ್ಕಾರದ ವ್ಯಾಪ್ತಿ ಏನು, ಏನ್ ಕರ್ತವ್ಯ ನಿರ್ವಹಿಸಬೇಕು, ಯಾತಕ್ಕಾಗಿ ನಿರ್ವಹಿಸಬೇಕು ಅನ್ನೋದ್ರ ಸಂಪೂರ್ಣ ಚಿತ್ರಣ ಸಿಗ್ತಾ ಇದೆ. ಸೊ ಹಾಗಾಗಿ ಕಾನೂನು ಮತ್ತು ನೀತಿಗಳನ್ನ ಅನುಷ್ಠಾನ ಮಾಡುವಲ್ಲಿ ಸಾರ್ವಜನಿಕ ಆಡಳಿತದ ಪಾತ್ರ ಬಹಳ ಮುಖ್ಯ. ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಕೇವಲ ಕಾಗದದ ಆಳೆಯಲ್ಲಿ ಅಭಿವೃದ್ಧಿ ಅನ್ನೋದು ಅಥವಾ ನೀತಿಗಳು ಅಥವಾ ಗುರಿಗಳು ಅಂತಕ್ಕಂಥದ್ದು, ಸರ್ಕಾರದ ಗುರಿಗಳು ನೀತಿಗಳು ಕಾಗದದ ಆಳೆಗಳಲ್ಲಿ ಅದು ಉಳಿದ್ಬಿಡ್ತಿತ್ತು ಬಿಟ್ರೆ, ಘೋಷಣೆಗಳಾಗಿ ಉಳಿದ್ಬಿಡ್ತಿತ್ತು ಬಿಟ್ರೆ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಸರ್ಕಾರದ ನೀತಿಗಳು, ಸರ್ಕಾರದ ಗುರಿಗಳು ಈಡೇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಾರ್ವಜನಿಕ ಆಡಳಿತ ಸರ್ಕಾರದ ನೀತಿ ಗುರಿಗಳನ್ನ ಯಶಸ್ವಿಯಾಗಿ ಮುಟ್ಲಿಕ್ಕೆ ಈ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಅಂತಕ್ಕಂಥದ್ದು ಬಹಳ ಮುಖ್ಯ.
ಹಾಗೆ ಸಾಮಾಜಿಕ ಭದ್ರತೆಯನ್ನು ಕಾಪಾಡಲಿಕ್ಕೆ ಅಗತ್ಯ. ಏನು ಸಾಮಾಜಿಕ ಭದ್ರತೆ? ಏನು ಸಾಮಾಜಿಕ ಭದ್ರತೆ ಅಂದ್ರೆ ನೋಡಿ, ಸರ್ಕಾರಗಳು ಒಂದು ಬರುತ್ತೆ ಮತ್ತೊಂದು ಹೋಗುತ್ತೆ. ಅಂದ್ರೆ ಸರ್ಕಾರಗಳು ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಆದ್ರೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಇದು ಶಾಶ್ವತವಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಸರ್ಕಾರಗಳು ಬದಲಾದರೂ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ತನ್ನ ನೀತಿಗಳನ್ನ, ತನ್ನ ಗುರಿಗಳನ್ನ ಪ್ರಾಮಾಣಿಕವಾಗಿ ಈಡೇರಿಸತಕ್ಕಂಥ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರಬೇಕು. ಈ ಸಾರ್ವಜನಿಕ ಆಡಳಿತ ಸಮರ್ಥವಾಗಿ ಇಲ್ಲದೇ ಇದ್ರೆ ಆ ರಾಷ್ಟ್ರ ಅಧಪತನವನ್ನು ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪ್ರಾಚೀನ ರೋಮನ್ ಸಾಮ್ರಾಜ್ಯ ಅಂತ ಹೇಳ್ತೀವಲ್ಲ, ಬಲಿಷ್ಠವಾದಂತಹ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯ. ಆದ್ರೆ ಅಂತ ಒಂದು ರೋಮನ್ ಸಾಮ್ರಾಜ್ಯ ಅಧಪತನವನ್ನು ಕಾಣ್ತು. ರೋಮನ್ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಆಗೋಯ್ತು. ಯಾಕೆ ಅಂತಂದ್ರೆ ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥದ್ದು. ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಾಗ ಆ ರಾಷ್ಟ್ರ ಸಂಪೂರ್ಣವಾಗಿ ನಶಿಸಿ ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸರ್ಕಾರಗಳು ಬದಲಾವಣೆ ಆದರೂ ಸಾರ್ವಜನಿಕ ಆಡಳಿತ ಸ್ಥಿರವಾಗಿದ್ದುಕೊಂಡು ಪ್ರಜೆಗಳ ಕ್ಷೇಮಾಭಿವೃದ್ಧಿಗೆ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿದಾಗ ಮಾತ್ರ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಫಲ ಕೊಡುತ್ತೆ. ನೆಕ್ಸ್ಟ್, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡುತ್ತದೆ. ಸಾರ್ವಜನಿಕ ಆಡಳಿತ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಶಾಸಕಾಂಗದ ಕೆಲಸ ಏನಪ್ಪಾ? ಶಾಸಕಾಂಗ ಶಾಸನಗಳನ್ನ ರೂಪಿಸುವ ಕೆಲಸ. ಶಾಸನಗಳನ್ನ ರೂಪಿಸುವ ಕೆಲಸವನ್ನ ಶಾಸಕಾಂಗ ಮಾಡಿದ್ರೆ, ಆ ಶಾಸನಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನ ಕಾರ್ಯಾಂಗ ಮಾಡುತ್ತೆ. ಈ ಸಾರ್ವಜನಿಕ ಆಡಳಿತ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡಕ್ಕೂ ಕೂಡ ನೆರವಾಗೋದ್ರ ಮೂಲಕ ಶಾಸನ ರೂಪಿಸಿದ ಶಾಸನ ಕಾರ್ಯರೂಪಕ್ಕೆ ಬಂದು ಅದು ಜನಸಾಮಾನ್ಯರಿಗೆ ಅದರ ಫಲ ಸಿಗುವಲ್ಲಿ ಈ ಸಾರ್ವಜನಿಕ ಆಡಳಿತದ ಪಾತ್ರ ಬಹಳ. ಯಾಕೆಂದ್ರೆ ಅಂಕಿಅಂಶಗಳನ್ನ ಸಂಗ್ರಹಿಸುವುದ್ರ ಮೂಲಕ ಯೋಜನೆಗಳನ್ನ ರೂಪಿಸುವಲ್ಲಿ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಈಗ ಶಾಸಕರು ಶಾಸನಗಳನ್ನ ರಚನೆ ಮಾಡಬೇಕಾದ್ರೆ ಇರ್ತಕ್ಕಂಥ ಅಂಕಿಅಂಶಗಳು ಏನಿದೆ, ಈಗ ಆಲ್ರೆಡಿ ಇರ್ತಕ್ಕಂಥದ್ದೇನು, ಮುಂದೆ ಏನಾಗಬೇಕಾಗಿದೆ ಅನ್ನೋದಕ್ಕೆ ಅಂಕಿಅಂಶಗಳನ್ನ ಒದಗಿಸಿ ಯೋಜನೆಗಳನ್ನ ರೂಪಿಸುವಲ್ಲಿ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಸೊ ಅರ್ಥ ಮತ್ತು ಪ್ರಾಮುಖ್ಯತೆ, ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಬಂದಾಗ ಒಂದು 5 ಅಂಶಗಳನ್ನ ನಾವು ಬರೀಬೇಕು. ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭ ಆಗಿದೆ. ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸುತ್ತೆ. ಕಾನೂನು ಮತ್ತು ನೀತಿಗಳನ್ನ ಅನುಷ್ಠಾನಗೊಳಿಸುವಲ್ಲಿ ನೆರವಾಗುತ್ತೆ. ಸಾಮಾಜಿಕ ಭದ್ರತೆಯನ್ನ ಕಾಪಾಡುವಲ್ಲಿ ನೆರವಾಗುತ್ತೆ. ಹಾಗೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸೊ ಇದಿಷ್ಟು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ನೆಕ್ಸ್ಟ್, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಬಂದ್ರೆ ಏನ್ ವ್ಯಾಪ್ತಿ ಇದೆ, ಎಷ್ಟು ವ್ಯಾಪ್ತಿಯನ್ನ ಒಳಗೊಂಡಿದೆ, ಇದರ ಅಧ್ಯಯನ ವ್ಯಾಪ್ತಿ ಏನು ಅಂತ ನೋಡ್ತಾ ಹೋದ್ರೆ ರಾಜ್ಯಶಾಸ್ತ್ರಜ್ಞರುಗಳಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ. ಅಂದ್ರೆ ಸಾರ್ವಜನಿಕ ಆಡಳಿತದ ಅಧ್ಯಯನ ವ್ಯಾಪ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಕೆಲವು ರಾಜ್ಯಶಾಸ್ತ್ರಜ್ಞರು, ಫಾರ್ ಎಕ್ಸಾಂಪಲ್ ಈಗ ವುಡ್ರೋ ವಿಲ್ಸನ್ ಇರಲಿ, LD ವೈಟ್ ಇರಲಿ, ಮುಂತಾದ ರಾಜ್ಯಶಾಸ್ತ್ರಜ್ಞರುಗಳ ಪ್ರಕಾರ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಇದು ವ್ಯಾಪಕವಾದ ದೃಷ್ಟಿಕೋನವನ್ನ ಹೊಂದಿದೆ. ಸೊ 2 ರೀತಿಯ ಅಭಿಪ್ರಾಯಗಳಿದೆ. ಕೆಲವು ರಾಜ್ಯಶಾಸ್ತ್ರಜ್ಞರು ವ್ಯಾಪಕವಾದ ದೃಷ್ಟಿಕೋನವನ್ನ ಹೊಂದಿದೆ ಅಂತ ಪ್ರತಿಪಾದನೆ ಮಾಡಿದೆ. ಮತ್ತೆ ಕೆಲವು ರಾಜ್ಯಶಾಸ್ತ್ರಜ್ಞರು ಇಲ್ಲ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಅದರ ಅಧ್ಯಯನ ವ್ಯಾಪ್ತಿ, ಅದರ ವ್ಯಾಪ್ತಿ ಸಂಕುಚಿತವಾಗಿರ್ತಕ್ಕಂಥದ್ದು, ಸಂಕುಚಿತ ದೃಷ್ಟಿಕೋನವನ್ನ ಹೊಂದಿದೆ ಅಂತಕ್ಕಂಥ ವಾದಗಳನ್ನ ಮುಂದಿಡ್ತಾರೆ. ಈಗ ನಾವು ಆಗ್ಲೇ ಹೇಳಿದಾಗೆ LD ವೈಟ್ ಇರ್ಲಿ ಅಥವಾ ನಮ್ಮ ಪಿತಾಮಹ ವುಡ್ರೋ ವಿಲ್ಸನ್ ಇರಲಿ, ಸೊ ಇವರ ಹೇಳಿಕೆ ಪ್ರಕಾರ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಇದರ ವ್ಯಾಪ್ತಿ ಬಂದ್ಬಿಟ್ಟು ವ್ಯಾಪಕವಾದ ದೃಷ್ಟಿಕೋನದಲ್ಲಿ ಇದು ಅಧ್ಯಯನವನ್ನ
ಮಾಡುತ್ತೆ. ಇದರ ಅಧ್ಯಯನ ವ್ಯಾಪ್ತಿ ತುಂಬಾ ವಿಶಾಲವಾಗಿರ್ತಕ್ಕಂಥದ್ದು ಅಂತ ಪ್ರತಿಪಾದನೆ. ಎಷ್ಟು ವಿಶಾಲ ಅಂತ ನೋಡಿದ್ರೆ ಅವರ ಹೇಳಿಕೆ ಪ್ರಕಾರ ಸರ್ಕಾರದ 3 ಅಂಗಗಳೇನ್ ಬರುತ್ತೆ, ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ. ಈ 3 ಅಂಗಗಳ ಅಧ್ಯಯನ ವ್ಯಾಪ್ತಿಯನ್ನ ನಮ್ಮ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಒಳಗೊಂಡಿದೆ ಅಂತ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ವುಡ್ರೋ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ವ್ಯಾಪಕವಾದ ದೃಷ್ಟಿಕೋನವನ್ನು ಹೊಂದಿದೆ. ಇದರಲ್ಲಿ ನಾವು ಸರ್ಕಾರದ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 3 ಅಂಗಗಳ ಕಾರ್ಯಚಟುವಟಿಕೆಗಳನ್ನ ಸಾರ್ವಜನಿಕ ಆಡಳಿತ ಒಳಗೊಳ್ಳುತ್ತೆ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಆದ್ರೆ ಮತ್ತೆ ಕೆಲವು ರಾಜ್ಯಶಾಸ್ತ್ರಜ್ಞರು, ಫಾರ್ ಎಕ್ಸಾಂಪಲ್ ಲೂಥರ್ ಗುಲಿಕ್ ಅಂತ ಸೊ ಇವರ ಪ್ರಕಾರ ಲೂಥರ್ ಗುಲಿಕ್ ಆಗಲಿ ಅಥವಾ ಸೈಮನ್ ಆಗಲಿ, ಸೊ ಈ ತರದ ರಾಜ್ಯಶಾಸ್ತ್ರಜ್ಞರುಗಳು ಅವ್ರೇನ್ ಮಾಡ್ತಾರೆ, ಇಲ್ಲ ರಾಜ್ಯಶಾಸ್ತ್ರದ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ತುಂಬಾ ಸಂಕುಚಿತವಾಗಿರ್ತಕ್ಕಂಥದ್ದು. ಅಂತ ಸಂಕುಚಿತ ಅಂದ್ರೆ ವುಡ್ರೋ ವಿಲ್ಸನ್ ಹೇಳೋ ಪ್ರಕಾರ 3 ಅಂಗಗಳಿಗೂ ಅನ್ವಯ ಆಗಲ್ಲ, ಕೇವಲ ಕಾರ್ಯಾಂಗದ ಕಾರ್ಯವಿಧಾನಗಳನ್ನ ಮಾತ್ರ ಸಾರ್ವಜನಿಕ ಆಡಳಿತ ಒಳಗೊಳ್ಳುತ್ತೆ. ಹಾಗಾಗಿ ಇದು ಸಂಕುಚಿತ ದೃಷ್ಟಿಕೋನವನ್ನ ಹೊಂದಿದೆ ಅಂತ ಇವರು ಪ್ರತಿಪಾದನೆ. ಸೊ ಇಲ್ಲಿ ವ್ಯಾಪ್ತಿ ವಿಚಾರಕ್ಕೆ ಬಂದಾಗ ನಾವು ಹಾಗಾದ್ರೆ ಯಾವ್ದನ್ನು ಬರೀಬೇಕು, ಸಾರ್ವಜನಿಕ ಆಡಳಿತದ ವ್ಯಾಪ್ತಿನ ಕುರಿತು ಬರೆಯಿರಿ ಅಂದಾಗ ನಾವು ಏನನ್ನು ಬರೀಬೇಕು? ಹಾಗಾದ್ರೆ ವಿಶಾಲ ವ್ಯಾಪ್ತಿ, ವ್ಯಾಪಕ ವ್ಯಾಪ್ತಿ ದೃಷ್ಟಿಕೋನ ಅಂತ ಬರೆಯೋಣ, ಅಥವಾ ಸಂಕುಚಿತ ದೃಷ್ಟಿಕೋನ ಅಂತ ಬರೆಯೋಣ, ಅಥವಾ ಎರಡನ್ನೂ ಪ್ರತಿಪಾದನೆ ಮಾಡೋಣ ಅಂತ ಬಂದಾಗ ಈ ಲೂಥರ್ ಗುಲಿಕ್ ಅಂತ ಇರಲ್ಲ, ಸೊ ಇವರು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಕಾರ್ಪ್ ದೃಷ್ಟಿಕೋನ ಅಂತ ಪ್ರತಿಪಾದನೆ ಮಾಡ್ತಾರೆ. ಎಸ್, ಪೋಸ್ಟ್ ಕಾರ್ಪ್ ದೃಷ್ಟಿಕೋನ, ಎಸ್ POSD CORP, ಪೋಸ್ಟ್ ಕಾರ್ಪ್ ದೃಷ್ಟಿಕೋನ. ಇದು ಯಾರು ಪ್ರತಿಪಾದನೆ ಮಾಡಿರೋದು? ಲೂಥರ್ ಗುಲಿಕ್ ಏನ್ ಮಾಡ್ತಾರೆ, ಈ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಹೇಳ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾರೆ. ಈ ಪೋಸ್ಟ್ ಕಾರ್ಪ್ ಅಲ್ಲಿ ಪ್ರತಿಯೊಂದು ಅಕ್ಷರವೂ ಒಂದೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನ ಸೂಚಿಸ್ತಾ ಹೋಗುತ್ತೆ, ವ್ಯಾಪ್ತಿಯನ್ನು ಸೂಚಿಸ್ತಾ ಹೋಗುತ್ತೆ. ನಿಮಗೆ ಕೇಳ್ಬೋದು, ಪೋಸ್ಟ್ ಕಾರ್ಪ್ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತವನ್ನ ವಿವರಿಸಿ. ಸೊ ಇವ್ರೇನ್ ಮಾಡ್ತಾರೆ, ಸಾರ್ವಜನಿಕ ಆಡಳಿತದಲ್ಲಿ ಪ್ರತಿಯೊಂದು ಅಕ್ಷರವೂ ಒಂದೊಂದು ಕಾರ್ಯವನ್ನು ಸೂಚಿಸ್ತಾ ಹೋಗುತ್ತೆ. ಏನು ಅಂತ ಒಂದ್ ಕಡೆಯಿಂದ ನೋಡ್ತಾ ಹೋಗುತ್ತೆ. ಸೊ ಮೊದಲನೇ ಅಕ್ಷರ ಬಂದ್ಬಿಟ್ಟು ಪಿ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ತಿಳಿಬೇಕಾದ್ರೆ ಫಸ್ಟ್ ಬರ್ತಕ್ಕಂಥದ್ದು ಪ್ಲಾನಿಂಗ್. ಏನ್ ಪ್ಲಾನಿಂಗ್ ಅಂದ್ರೆ ಯೋಜನೆ. ಯಾವ ಯೋಜನೆ? ಸರ್ಕಾರ ಒಂದು ಯಾವ್ದಾದ್ರು ಕಾರ್ಯವನ್ನ ಮಾಡ್ಬೇಕಾದ್ರೆ, ಒಂದು ಯಾವುದೇ ಒಂದು ಕಾರ್ಯವನ್ನ ಕೈಗೆತ್ತಿಕೊಳ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅದು ಆ ಕಾರ್ಯವನ್ನ ಕಾರ್ಯಗತಗೊಳಿಸ್ಲಿಕ್ಕೆ ಫಸ್ಟ್ ಯೋಜನೆಯನ್ನ ರೂಪಿಸ್ಬೇಕು, ಒಂದು ಪ್ಲಾನ್ ಮಾಡಬೇಕು ಅಲ್ವಾ. ಸರ್ಕಾರ ಕೈಗೊಳ್ಳಬೇಕಾದ ಕಾರ್ಯಸೂಚಿ, ಸರ್ಕಾರ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳು ಮತ್ತು ಅವುಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಕೈಗೊಳ್ಳಬೇಕಾದಂತಹ ಸ್ಥೂಲ ರೂಪುರೇಷೆಗಳನ್ನ ಕುರಿತಂತೆ ಒಂದು ಯೋಜನೆಯನ್ನ ರೂಪುಗೊಳಿಸಬೇಕು. ಒಂದು ಅದನ್ನೇ ನಾವು ಪ್ಲಾನಿಂಗ್ ಅಂತ ಹೇಳ್ತೀವಿ. ಪೀಪ್ ಆಫ್ ಪ್ಲಾನಿಂಗ್ ಅಂದ್ರೆ ಯಾವುದೇ ಯೋಜನೆ, ಯಾವುದೇ ಸರ್ಕಾರದ ಕಾರ್ಯ ಅನುಷ್ಠಾನಕ್ಕೆ ಬರಬೇಕು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಫಸ್ಟ್ ಏನ್ ಮಾಡ್ಬೇಕು, ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಇವನ್ ನಮ್ಮ ಸ್ಟಡಿಗೂ ಕೂಡ ಅಪ್ಲೈ ಆಗುತ್ತಲ್ವಾ ಅದು. ಸೊ ಏನನ್ನಾದ್ರೂ ಓದ್ಬೇಕಾದ್ರೆ ಫಸ್ಟ್ ಒಂದು ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಯೋಜನೆ ಇಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ವಿಚಾರಕ್ಕೆ ಬಂದಾಗ ಫಸ್ಟ್ ಒನ್ ಪಿ. ಪ್ರತಿಯೊಂದಕ್ಕೂ ಒಂದೊಂದು ಅಕ್ಷರಕ್ಕೆ ಒಂದೊಂದು ಕಾರ್ಯಗಳನ್ನ ನೆನ್ಪಿಟ್ಕೊಳ್ಳಿ. ಪಿ ಅಂದ್ರೆ ಪ್ಲಾನಿಂಗ್, ಅಂದ್ರೆ ಸರ್ಕಾರ ಕೈಗೊಳ್ಳುವ ಕಾರ್ಯಗಳು, ನಿರ್ವಹಿಸಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಪ್ಲಾನ್ ಅನ್ನ, ಒಂದು ಯೋಜನೆಯನ್ನ ರೂಪಿಸ್ಕೊಳ್ತಕ್ಕಂಥದ್ದು. ಸೊ ಇದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಡುತ್ತೆ. ಪ್ಲಾನಿಂಗ್ ಅಂತಕ್ಕಂಥದ್ದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಡುತ್ತೆ. ಓ ಫಾರ್ ಆರ್ಗನೈಸೇಷನ್.
ಆರ್ಗನೈಸೇಷನ್ ಅಂದ್ರೆ ಸಂಘಟನೆ. ಏನ್ ಸಂಘಟನೆ? ಈಗ ನಾವು ಯಾವುದೋ ಒಂದು ಕಾರ್ಯ ಮಾಡ್ಲಿಕ್ಕೆ ಹೊರಟಿದೀವಿ, ಆ ಕಾರ್ಯ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿವಿ, ಒಂದು ಯೋಜನೆಯನ್ನ ರೂಪಿಸ್ಕೊಂಡಿವಿ. ಪ್ಲಾನಿಂಗ್ ಆದ ನಂತರದಲ್ಲಿ ಏನು ಅಂತ ನೋಡಿದ್ರೆ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ. ಅಂದ್ರೆ ನಾವು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಕಾರ್ಯವನ್ನ ನಿರ್ವಹಣೆ ಮಾಡ್ಲಿಕ್ಕೆ, ಉದ್ದೇಶಿತ ಗುರಿ ಸಾಧನೆಗಾಗಿ, ನಾವು ಮಾಡ್ಲಿಕ್ಕೆ ಹೊರಟಕ್ಕಂತ ಕೆಲಸವನ್ನ ನಿರ್ವಹಿಸಲಿಕ್ಕಾಗಿ ಒಂದು ನಿರ್ದಿಷ್ಟ ಇಲಾಖೆಯನ್ನ ರಚನೆ ಮಾಡಬೇಕು. ಒಂದು ಇಲಾಖೆನೋ, ಒಂದು ನಿಗಮನೋ, ಒಂದು ವಿಭಾಗನೋ, ಒಂದು ಉಪವಿಭಾಗನೋ, ಮುಂತಾದ ಆಡಳಿತ ವ್ಯವಸ್ಥೆಯನ್ನ ರೂಪಿಸ್ತಕ್ಕಂಥದ್ದು, ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ಅವುಗಳಿಗೆ ಹಂಚಿಕೆ ಮಾಡತಕ್ಕಂಥದ್ದು ಸಂಘಟನೆಯಲ್ಲಿ ಬರುತ್ತೆ. ಮೊದಲನೇದಾಗಿ ಪ್ಲಾನ್ ಮಾಡ್ಕೊಳ್ಬೇಕು, ಯೋಜನೆಯನ್ನ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಆ ಸಿದ್ಧಪಡಿಸಿರ್ತಕ್ಕಂಥ ಯೋಜನೆ ಅಂದ್ರೆ ಉದ್ದೇಶಿತ ಗುರಿ ಸಾಧನೆಗೆ ಬೇಕಾಗಿರ್ತಕ್ಕಂಥ ಇಲಾಖೆಗಳನ್ನ, ವಿಭಾಗಗಳನ್ನ, ಉಪವಿಭಾಗಗಳನ್ನ, ನಿಗಮಗಳನ್ನ ರಚನೆ ಮಾಡಿಕೊಂಡು ಅವುಗಳಿಗೆ ಈ ಕಾರ್ಯಗಳನ್ನ ಹಂಚಿಕೆ ಮಾಡತಕ್ಕಂಥ ಕೆಲಸ ಆರ್ಗನೈಸೇಷನ್ ಅಲ್ಲಿ ಬರುತ್ತೆ. ಇನ್ನ ಎಸ್ ಫಾರ್ ಸ್ಟಾಫಿಂಗ್, ಸಿಬ್ಬಂದಿ. ಅಲ್ಲ, ಪ್ಲಾನ್ ರೆಡಿ ಆಗಿದೆ, ಇಲಾಖೆಗಳೆಲ್ಲ ರೆಡಿ ಆಗ್ಬಿಟ್ಟಿದೆ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೆ. ಆದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ, ಉದ್ದೇಶಿತ ಗುರಿ ಸಾಧನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸಿಬ್ಬಂದಿ ವ್ಯವಸ್ಥೆ ಅಲ್ವಾ, ಆಡಳಿತ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಅಗತ್ಯವಾಗಿ ಅಪಾರವಾದ ಸಿಬ್ಬಂದಿಯ ಅವಶ್ಯಕತೆ ಇದೆ. ಆ ಸಿಬ್ಬಂದಿಯ ನೇಮಕ ಇರಲಿ, ಆ ಸಿಬ್ಬಂದಿಗೆ ಬೇಕಾಗಿರ್ತಕ್ಕಂಥ ತರಬೇತಿಗಳಿರ್ಲಿ, ಜೊತೆಗೆ ಆ ಸಿಬ್ಬಂದಿಗಳ ಸೇವೆ ಸಲ್ಲಿಸಬೇಕಾದ್ರೆ ಅವರ ಸೇವಾ ನಿಯಮಗಳನ್ನ ರೂಪಿಸ್ತಕ್ಕಂಥದ್ದು ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರುತ್ತೆ. ಒಂದು ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಆ ಪ್ಲಾನ್ ಅನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಇಲಾಖೆಗಳನ್ನ, ನಿಗಮಗಳನ್ನ ಅಲ್ವಾ, ವಿಭಾಗ, ಉಪವಿಭಾಗಗಳನ್ನ ನೇಮಕ ಮಾಡಿಕೊಂಡು ಹಂಚಿಕೆ ಮಾಡಬೇಕು. ಆ ನಿಗಮಗಳಿಗೆ, ಇಲಾಖೆಗಳಿಗೆ, ವಿಭಾಗಗಳಿಗೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಆ ನೇಮಕ ಮಾಡಿರ್ತಕ್ಕಂಥ ಸಿಬ್ಬಂದಿಗೆ ಅಗತ್ಯವಾಗಿ ತರಬೇತಿ ಕೊಡಬೇಕು. ಆ ಸಿಬ್ಬಂದಿಗಳ ಸೇವಾ ನಿಯಮಗಳನ್ನ ರೂಪಿಸ್ತಕ್ಕಂಥದ್ದು ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರುತ್ತೆ. ನೆಕ್ಸ್ಟ್ ಒನ್ ಡಿ, ಪೋಸ್ಟ್ ಅಲ್ಲ, ಡಿ ಡೈರೆಕ್ಷನ್. ಡೈರೆಕ್ಷನ್ ಈಗಾಗಲೇ ಇಲಾಖೆಗಳು ರಚನೆಯಾಗಿದೆ, ನಿಗಮಗಳು ರಚನೆಯಾಗಿದೆ, ವಿಭಾಗಗಳು, ಉಪವಿಭಾಗಗಳು ರಚನೆಯಾಗಿದೆ, ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನೇಮಕಾತಿಗಳಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ಮತ್ತು ನಿರ್ದೇಶನಗಳನ್ನ ನೀಡತಕ್ಕಂಥದ್ದು, ನಿಗಮಗಳಿಗೆ, ಇಲಾಖೆಗಳಿಗೆ ಆದೇಶಗಳನ್ನ ಕೊಡ್ತಕ್ಕಂಥದ್ದು, ನಿರ್ದೇಶನಗಳನ್ನ ನೀಡತಕ್ಕಂಥದ್ದು, ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರುತ್ತೆ. ಡೈರೆಕ್ಷನ್, ಡಿ ಫಾರ್ ಡೈರೆಕ್ಷನ್. ಯಾರು ಡೈರೆಕ್ಷನ್ ಕೊಡುತ್ತೆ? ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಆಡಳಿತಾಂಗ ಇದೆಯಲ್ಲ, ಆಡಳಿತಾಂಗ ಆ ಇಲಾಖೆಗಳಿಗೆ, ಆ ನಿಗಮಗಳಿಗೆ, ಆ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ, ಡೈರೆಕ್ಷನ್, ನಿರ್ದೇಶನಗಳನ್ನು ಕೊಡ್ತಕ್ಕಂಥ, ಆದೇಶಗಳನ್ನ ಕೊಡ್ತಕ್ಕಂಥ, ಜೊತೆಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ವ್ಯಾಪ್ತಿ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರುತ್ತೆ. ನೆಕ್ಸ್ಟ್ ಕೋಆರ್ಡಿನೇಷನ್, ಸಿಒ, ಕೋಆರ್ಡಿನೇಷನ್. ಏನ್ ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಸಂಯೋಜನೆ. ಅಂದ್ರೆ ಈಗ ಹಲವಾರು ಇಲಾಖೆಗಳು ಕೆಲಸ ಮಾಡಬೇಕಾದ್ರೆ ಇಲಾಖೆಗಳ ಮಧ್ಯೆ ಘರ್ಷಣೆಗಳಾಗಬಹುದು ಅಲ್ಲ, ವಿವಿಧ ಇಲಾಖೆಗಳಲ್ಲಿ ಘರ್ಷಣೆಗಳು, ಭಿನ್ನಾಭಿಪ್ರಾಯಗಳು ಸಹಜವಾಗಿ ಬರುತ್ತೆ. ಆ ಬರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ, ಆ ಬರ್ತಕ್ಕಂಥ ಘರ್ಷಣೆಗಳನ್ನ ನಿವಾರಿಸಿ ಅವ್ರ ನಡುವೆ ಹೊಂದಾಣಿಕೆಯ ಮೂಲಕ ಉದ್ದೇಶಿತ ಗುರಿ ಸಾಧನೆಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈ ಕೋಆರ್ಡಿನೇಷನ್, ಸಂಯೋಜನೆ ಕೆಲಸ ಅಲ್ಲ. ನೋಡಿ, ಯಾವುದೇ ಒಂದು ಯೋಜನೆ ರೂಪಿಸಿದಾಗ ಅಲ್ಲಿ ಒಬ್ಬ ಕೋಆರ್ಡಿನೇಟರ್ ಅಂತ ಇರ್ತಾರೆ. ಅವರೇನು ಕೋಆರ್ಡಿನೇಷನ್, ಈಗ ಅದು ಉದ್ಯೋಗಿಗಳಲ್ಲಿ ಇರ್ಬೋದು ಅಥವಾ ಇಲಾಖೆಗಳ ಮಧ್ಯೆ ಇರ್ಬೋದು, ಒಬ್ಬ ಕೋಆರ್ಡಿನೇಟರ್ ಅಂತ ಇರ್ತಾರೆ. ಅವ್ರ ಕೆಲಸ ಏನಪ್ಪಾ, ಆಗ್ತಕ್ಕಂಥ ಘರ್ಷಣೆಗಳನ್ನ ತಪ್ಪಿಸಿ ಹೊಂದಾಣಿಕೆಯ ಮೂಲಕ ಉದ್ದೇಶಿತ ಗುರಿ ಸಾಧನೆ ಮಾಡ್ತಕ್ಕಂಥದ್ದು ಕೋಆರ್ಡಿನೇಷನ್ ಕೆಲಸ. ಇದು ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಬರುತ್ತೆ.
ಇನ್ನು ರಿಪೋರ್ಟಿಂಗ್ ರಿಪೋರ್ಟಿಂಗ್ ಅಂದ್ರೆ ವರದಿ. ಯಾರು ವರದಿ ಕೊಡಬೇಕು, ಯಾರಿಗೆ ವರದಿ ಕೊಡಬೇಕು ಅಲ್ವಾ? ಅಧೀನ ಅಧಿಕಾರಿಗಳು ತಮ್ಮ ಮೇಲಾಧಿಕಾರಿಗಳಿಗೆ ವರದಿಗಳನ್ನು ಕೊಡಬೇಕು. ಏನ್ ವರದಿ? ವಹಿಸಿರ್ತಾರಲ್ಲ ಕಾರ್ಯ, ಯಾವುದು ಪ್ಲಾನ್ ಮಾಡಿರ್ತಾರಲ್ಲ ಆ ಕಾರ್ಯ ಯಾವ ಹಂತದಲ್ಲಿದೆ ಅಲ್ಲ. ಉನ್ನತಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ವಿವಿಧ ಇಲಾಖೆಗಳ ಕಾರ್ಯಸೂಚಿಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಕಾಲಕಾಲಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ನಾವು ಶಿಕ್ಷಕರಿದ್ದೀವಿ ಅಂತ ಹೇಳಿದ್ರೆ ಏನ್ ಮಾಡುತ್ತೆ ಸರ್ಕಾರ? ಈ ವಿದ್ಯಾಗಮ ಅಂತ ಯೋಜನೆ ಜಾರಿಗೊಳಿಸುತ್ತೆ ಅಲ್ವಾ. ವಿದ್ಯಾಗಮ ಯೋಜನೆಯನ್ನ ಜಾರಿಗೊಳಿಸಿದಾಗ ಅದು ಮೇಲ್ಹಂತದಿಂದ, ಇಲಾಖೆ ಹಂತದಿಂದ ಕೆಳ ಹಂತದ ಶಿಕ್ಷಕರ ಹಂತದ ಮಕ್ಕಳಿಗೆ ತಲುಪುವಲ್ಲಿ ಹಲವಾರು ಹಂತಗಳನ್ನ ದಾಟಿಕೊಂಡು ಅಲ್ವಾ. ನಾವೇನ್ ಮಾಡ್ತೀವಿ? ಕೊನೆಯ ಹಂತದಲ್ಲಿ ನಾವು ಶಿಕ್ಷಕರು ಮಕ್ಕಳಿಗೆ ವಿದ್ಯಾಗಮದ ಯೋಜನೆಯನ್ನ ಜಾರಿಗೊಳಿಸ್ತೀವಿ. ನಾವೇನ್ ಮಾಡ್ಬೇಕು? ಕಾಲಕಾಲಕ್ಕೆ ವರದಿಗಳನ್ನ ಮುಖ್ಯ ಶಿಕ್ಷಕರಿಗೆ ತಂದ್ರೆ ಮುಖ್ಯ ಶಿಕ್ಷಕರು ಅದನ್ನೇನ್ ಮಾಡ್ತಾರೆ? ಇಲಾಖೆಯ ಮುಖ್ಯಸ್ಥರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಒಗಳ ಗಮನಕ್ಕೆ ತರ್ತಾರೆ, ವರದಿ ಕೊಡ್ತಾರೆ. ಬಿಒಗಳು ಡಿಡಿಪಿಐಗಳಿಗೆ ವರದಿ ಕೊಡ್ತಾರೆ, ಡಿಡಿಪಿಐಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ವರದಿ ಕೊಡ್ತಾರೆ. ಸೊ ಹೀಗೆ ಒಂದ್ ಹಂತ ಅಂದ್ರೆ ರಿಪೋರ್ಟಿಂಗ್ ಅಲ್ಲಿ ಯಾವುದೇ ಯೋಜನೆ ಇರ್ಬೋದು, ಆ ಯೋಜನೆಯ ಅನುಷ್ಠಾನಗೊಳಿಸಬೇಕಾದ್ರೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಕಾಲಕಾಲಕ್ಕೆ ಅಧೀನಾಧಿಕಾರಿಗಳು ಉನ್ನತಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಕ್ಕಂಥ, ವರದಿಯನ್ನ ಸಲ್ಲಿಸ್ತಕ್ಕಂಥ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥ, ತನಿಖೆ ಮಾಡ್ತಕ್ಕಂಥ, ಸೊ ಇದೆಲ್ಲವೂ ಕೂಡ ರಿಪೋರ್ಟಿಂಗ್ ಅಲ್ಲಿ ಬರುತ್ತೆ. ಇನ್ನು ಲಾಸ್ಟ್ ಒನ್ ಬಿ ಬಂದ್ಬಿಟ್ಟು ಬಡ್ಜೆಟ್, ಆಯವ್ಯಯ. ಸೊ ಯಾವುದೇ ಯೋಜನೆ ಕಾರ್ಯಗತ ಆಗ್ಬೇಕು ಅಂದ್ರೆ ಬಡ್ಜೆಟ್ ಅಂತಕ್ಕಂಥದ್ದು ಬಹಳ ಆಯವ್ಯಯ. ಈ ಬಜೆಟಿಂಗ್ ಅಲ್ಲಿ ಏನ್ ಮಾಡ್ತಾರೆ? ಹಣಕಾಸಿನ ಯೋಜನೆಯನ್ನು ರೂಪುಗೊಳಿಸ್ತಕ್ಕಂಥ. ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಆ ಯೋಜನೆಗೆ ಬೇಕಾಗಿರ್ತಕ್ಕಂಥ ಹಣಕಾಸು, ಎಷ್ಟು ಹಣಕಾಸಿನ ಅಗತ್ಯ ಇದೆ, ಯಾವ ಮೂಲದಿಂದ ಎಷ್ಟು ಹಣವನ್ನ ಸಂಗ್ರಹಿಸಬಹುದು, ಎಷ್ಟು ಕೊರತೆ ಬೀಳುತ್ತೆ, ಕೊರತೆಯಾದ ಹಣಕಾಸನ್ನ ಯಾವ ಮೂಲದಿಂದ ಸರಿದೂಗಿಸಬಹುದು, ಇದುವರೆಗೂ ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಬೇಕಾಗಿದೆ, ಯಾವ ಹಂತದಲ್ಲಿದೆ ಯೋಜನೆ. ಸೊ ಹೀಗೆ ಹಣಕಾಸಿನ ಯೋಜನೆ, ಆಯವ್ಯಯ, ಲೆಕ್ಕಾಚಾರ, ಲೆಕ್ಕ ಪರಿಶೋಧನೆ, ಈ ಎಲ್ಲ ಅಂಶಗಳು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬಜೆಟ್ ಬರುತ್ತೆ, ಆಯವ್ಯಯದಲ್ಲಿ ಬರುತ್ತೆ ಬಜೆಟ್. ಸೊ ಈ ಮೂಲಕ ಅಂದ್ರೆ ಲೂಥರ್ ಗುಲಿಕ್ ರವರು ಹೇಳಿರ್ತಕ್ಕಂಥ ಪೋಸ್ಟ್ ಕಾರ್ಬ್ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಅಧ್ಯಯನ ಮಾಡ್ತೀವಿ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತ ಬಂದಾಗ ಈಗ ಅರ್ಥ ಆಯ್ತಲ್ಲ ನಿಮ್ಗೆ? ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಕುರಿತು ಬರೆಯಿರಿ ಅಂತ ಬಂದಾಗ ನಾವು ಈ ಅಂಶಗಳನ್ನ ನೆನ್ಕೊಂಡು ಬರೀಬೇಕಾಗುತ್ತೆ. ಅದಕ್ಕೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿಕ್ಕೆ ಪೋಸ್ಟ್ ಕಾರ್ಬ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಪಿ ಫಾರ್ ಪ್ಲಾನಿಂಗ್, O for organization, S for staffing, D for direction, CO coordination, R for reporting, B for budget. ಸೊ ಈ ಎಲ್ಲ ಅಂಶಗಳು ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಒಳಪಡುತ್ತೆ. ಸೊ ಇದಿಷ್ಟು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ಸೊ ನಾವು ಇದುವರೆಗೂ ಏನನ್ನ ಅಭ್ಯಾಸ ಮಾಡಿದೀವಿ ಈ ತರಗತಿಯಲ್ಲಿ ಅಂತ ನೋಡೋದಾದ್ರೆ ಸಾರ್ವಜನಿಕ ಆಡಳಿತದ ಅರ್ಥದ ಬಗ್ಗೆ ಫಸ್ಟ್ ಈ ಪಾಠದಲ್ಲಿ ಏನು ತಿಳ್ಕೊಳ್ತೀವಿ ಅಂತ ಕಲಿಕಾಂಶಗಳನ್ನ ನೋಡಿದ್ವಿ. ಅದಾದ ನಂತರದಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥದ ಬಗ್ಗೆ ತಿಳ್ಕೊಂಡ್ವಿ. ಅರ್ಥದ ಜೊತೆಗೆ ಅದರ ಪ್ರಾಮುಖ್ಯತೆಯನ್ನ ತಿಳ್ಕೊಂಡ್ವಿ. ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ವಿ. ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು, ಹೇಗೆ ಸಾರ್ವಜನಿಕ ಆಡಳಿತ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಕುರಿತು ಅಭ್ಯಾಸ ಮಾಡಿದ್ವಿ. ಎರಡು ಭಿನ್ನ ಅಭಿಪ್ರಾಯ ಇದೆ. ಕೆಲವರು ಸಂಕುಚಿತ ಅರ್ಥದಲ್ಲಿ ಹೇಳಿದ್ರೆ ಮತ್ತು ಕೆಲವರು ವಿಶಾಲ ದೃಷ್ಟಿಕೋನದನ್ನ ಹೊಂದಿದೆ ಅಂತ ಹೇಳ್ತೀವಿ. ಸುಲಭವಾಗಿ ಅರ್ಥೈಸೋದಾದ್ರೆ ಪೋಸ್ಟ್ ಕಾರ್ಬ್ ಅನ್ನೋ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಹೇಳ್ತಾರೆ. ಈ ವ್ಯಾಪ್ತಿ ಅನ್ನೋದು ಈಗಿನ ಮಟ್ಟಿಗೆ ಎಷ್ಟಿದೆಯಪ್ಪ, ಬದಲಾದ ಪರಿಸ್ಥಿತಿಗೆ ತಕ್ಕ ಹಾಗೆ ಸಮಾಜ ಬೆಳೆದಷ್ಟು, ನಾಗರಿಕ ಸಮಾಜ ಬೆಳವಣಿಗೆ ಹೊಂದಿದಷ್ಟು ವ್ಯಾಪಕವಾಗ್ತಾ ಹೋಗುತ್ತೆ.
ಸೊ ಒಂದು ಹಂತದಲ್ಲಿ ಸಾರ್ವಜನಿಕ ಆಡಳಿತ ಇದ್ದ ವ್ಯಾಪ್ತಿ ಇವತ್ತಿದೆಯಾ ಅಂತ ನೋಡಿದ್ರೆ ಇಲ್ಲ. ಸಾರ್ವಜನಿಕ ಆಡಳಿತ ಅನ್ನೋದು ಇದು ದಿನ ಕಳೆದಂತೆ, ಪರಿಸ್ಥಿತಿಗಳು ಬದಲಾದಂತೆ, ನಾಗರಿಕ ಸಮಾಜ ಬೆಳವಣಿಗೆ ಹೊಂದಿದಂತೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕೂಡ ಕ್ರಮೇಣ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ಜನರ ಅಪೇಕ್ಷೆ, ಜನರ ಆಕಾಂಕ್ಷೆ ಇದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ನಿರ್ಧರಿಸುತ್ತೆ. ಜನರ ಅಪೇಕ್ಷೆಗಳು, ಆಕಾಂಕ್ಷೆಗಳು ಹೆಚ್ಚಾದಷ್ಟು ಸರ್ಕಾರದ ಕಾರ್ಯನಿರ್ವಹಣಾ ಕ್ಷೇತ್ರ ಹೆಚ್ಚಾದಷ್ಟು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕೂಡ ಹೆಚ್ಚಾಗ್ತಾ. ಸೊ ಇದಿಷ್ಟು ಅಂಶಗಳನ್ನ ಇವತ್ತಿನ ಪಾಠದಲ್ಲಿ ನಾವು ಅಭ್ಯಾಸ ಮಾಡಿ. ಸೊ ಮುಂದಿನ ತರಗತಿಯಲ್ಲಿ ಹಿಂದಿನ ಕಲಿಕಾಂಶಗಳ ಪ್ರಕಾರ ಅರ್ಥ, ಪ್ರಾಮುಖ್ಯತೆ ಆದ್ಮೇಲೆ, ವ್ಯಾಪ್ತಿ ಆದ್ಮೇಲೆ ನೇಮಕಾತಿಗಳ ವಿಚಾರ ಅಲ್ವಾ. ನೇಮಕಾತಿಯ ವಿಧಾನಗಳು, ತರಬೇತಿ ವಿಧಾನಗಳು, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಅಲ್ವಾ, ಕೇಂದ್ರ ಸಚಿವಾಲಯ, ರಾಜ್ಯ ಸಚಿವಾಲಯ. ಸೊ ಇವುಗಳನ್ನು ಕುರಿತು ಮುಂದಿನ ತರಗತಿಯಲ್ಲಿ ಹಂತ ಹಂತವಾಗಿ ತಿಳಿತಾ ಹೋಗ್ತೀವಿ. ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಡನೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ವಂದನೆ.